ಸೂತ್ರ 53 ಕ್ಷಣ ತತ್ಕ್ರಮಯೋ ಸಂಯಮಾತ್ ವಿವೇಕಜ ಜ್ಞಾನಂ. ಕ್ಷಣ ತತ್ ಕ್ರಮಯೋ ಸಂಯಮಾತ್ ವಿವೇಕಜ ಜ್ಞಾನಂ. ಇದು ಪದಗಳ ವಿಭಾಗ. ಕ್ಷಣ ಅಂದರೆ ಕಣ್ಣು ಮುಚ್ಚಿ ತೆರೆಯುವಷ್ಟು ಕಾಲ. ತತ್ ಅಂದರೆ ಅದು. ಕ್ರಮ ಅಂದರೆ ಅನುಕ್ರಮದಿಂದ. ಸಂಯಮಾತ್ ಅಂದರೆ ಅದನ್ನು ಅವಗಾಹನೆ ಮಾಡಿಕೊಂಡಾಗ. ವಿವೇಕಜ ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಂತಹ ಜ್ಞಾನ. ಜ್ಞಾನಂ ಅಂದರೆ ಅರಿವು. ಭಾವಾರ್ಥ: ಯೋಗಿ ಶ್ರೇಷ್ಠನು ಬ್ರಹ್ಮಜ್ಞಾನಿಯಾದ ಮೇಲೆ, ಆತ್ಮಪ್ರಜ್ಞೆ ಉಂಟಾದ ಮೇಲೆ, ಅವನು ಈವರೆಗೂ ಅವನ ಆಯುಷ್ಯದ ಕಾಲದಲ್ಲಿ ಕ್ರಮವಾಗಿ ಪ್ರತಿ ಕ್ಷಣಗಳನ್ನು ಅವನು ಹೇಗೆ ಕಳೆದ ಎಂಬುದರ ಬಗ್ಗೆ ಅವನು ಯೋಚಿಸುತ್ತಾನೆ. ಅಂದರೆ ಅವನಿಗೆ ಆತ್ಮಪ್ರಜ್ಞೆ ಆದ ಮೇಲೆ ಯೋಗಾಂಗ ಅನುಷ್ಠಾನಗಳನ್ನು ಮಾಡುವಾಗ ಹಾಗೂ ಅವನ ಆಯುಷ್ಯನ ಕ್ಷಣ ಕ್ಷಣವು ಯಾವ ರೀತಿ ವ್ಯರ್ಥವಾಗಿ ಕಳೆಯಿತು ಎಂಬುದರ ಬಗ್ಗೆ ಅವನಿಗೆ ಅರಿವು ಮೂಡುತ್ತದೆ. ಈ ಆತ್ಮಪ್ರಜ್ಞೆಯಲ್ಲಿ ಅವನು ಅನನ್ಯನಾಗಿ ಇದ್ದಾಗ ಅವನು ವರ್ತಮಾನ ಕಾಲದಲ್ಲಿಯೇ ಉಳಿಯುತ್ತಾನೆ. ಅವನಿಗೆ ಯಾವುದೇ ಭೂತಕಾಲದ ಬಗ್ಗೆ ಹಾಗೂ ಭವಿಷ್ಯತ್ ಕಾಲದ ಬಗ್ಗೆ ಅವನಿಗೆ ಯೋಚನೆ ಇರುವುದಿಲ್ಲ. ಜಾಗೃತನಾಗಿದ್ದಾಗಲೂ ಕೂಡ, ವರ್ತಮಾನ ಕಾಲದಲ್ಲಿ ಇದ್ದಾಗಲೂ ಕೂಡ ಅವನು ಪ್ರಶಾಂತ ಸ್ಥಿತಿಯಲ್ಲಿ ಇರುತ್ತಾನೆ ಎಂಬುದು, ವಿಶ್ರಾಂತಿ ಸ್ಥಿತಿಯಲ್ಲಿ ಇರುತ್ತಾನೆ ಎಂಬುದು ಈ ಸೂತ್ರದ ವಿವರಣೆಯಾಗಿದೆ. ಸೂತ್ರ 54 ಜಾತಿ ಲಕ್ಷಣ ದೇಶೈರನ್ಯತಾ ನವಚ್ಛೇದಾತ್ ತುಲ್ಯೋಸ್ತತಃ ಪ್ರತಿಪತ್ತಿ. ಪದಗಳ ವಿಭಾಗ: ಜಾತಿ ಲಕ್ಷಣ ದೇಶ ಅನ್ಯತಾ ಅನವಚ್ಛೇದಾತ್ ತುಲ್ಯಯೋ ತತಃ ಪ್ರತಿಪತ್ತಿ. ಪದಗಳ ಅರ್ಥ: ಜಾತಿ ಎಂದರೆ ವರ್ಗ, ಲಕ್ಷಣ ಅಂದರೆ ಕುರುಹು, ದೇಶ ಎಂದರೆ ಪ್ರತಿ ವ್ಯಕ್ತಿ ಹಾಗೂ ವಸ್ತುಗಳ ನಿರ್ದಿಷ್ಟವಾದ ಸ್ಥಾನ, ಅನ್ಯತಾ ಅಂದರೆ ಬೇರೆದು, ವ್ಯತ್ಯಾಸವಿರುವಂಥದ್ದು, ಅನವಚ್ಛೇದಾತ್ ಅಂದರೆ ಅದನ್ನು ಪ್ರತ್ಯೇಕ ಮಾಡಲು ಅವಕಾಶವಿಲ್ಲದಿರುವಂಥದ್ದು, ತುಲ್ಯಯೋ ಅಂದರೆ ಅದರ ವ್ಯತ್ಯಾಸಗಳನ್ನು ಕೋರೆ ಹಿಡಿಯುವುದು ಅಥವಾ ಅದನ್ನು ನಿರ್ದಿಷ್ಟವಾಗಿ ಕಂಡುಕೊಳ್ಳುವುದು. ಪ್ರತಿಪತ್ತಿ ಅಂದರೆ ಈ ವ್ಯತ್ಯಾಸಗಳ ಅರಿವು ಹಾಗೂ ಈ ವ್ಯತ್ಯಾಸಕ್ಕೆ ಇರುವಂತಹ ಕಾರಣಗಳನ್ನು ತಿಳಿದುಕೊಳ್ಳುವುದು. ಭಾವಾರ್ಥ: ಇಂದಿನ ಸೂತ್ರದಲ್ಲಿ ಕ್ಷಣಗಳು, ಅದರ ಅನುಕ್ರಮತೆ, ಇವುಗಳ ಬಗ್ಗೆ ಯೋಗಿ ಶ್ರೇಷ್ಠನಿಗೆ ಜ್ಞಾನವು ಉಂಟಾಗುತ್ತದೆ. ಆ ನಂತರ ಅದರಿಂದ ಹುಟ್ಟಿದಂತಹ ವಿವೇಕದ ಜ್ಞಾನವು ಅತಿ ಸೂಕ್ಷ್ಮವೂ ಹಾಗೂ ಶ್ರೇಷ್ಠತೆಯನ್ನು ಹೊಂದಿರುತ್ತದೆ. ಈ ಸೂತ್ರದಲ್ಲಿ ಪ್ರತಿಯೊಂದು ವ್ಯಕ್ತಿ ಹಾಗೂ ವಸ್ತುಗಳ ರೂಪ, ದೇಶ, ಲಕ್ಷಣ ಇವೆಲ್ಲವೂ ಬೇರೆ ಬೇರೆಯೇ ಆಗಿರುತ್ತದೆ. ಇವುಗಳಲ್ಲಿ ವ್ಯತ್ಯಾಸವೂ ಇರುತ್ತದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಂದು ವಸ್ತುವು ಕೂಡ ಅವುಗಳ ಲಕ್ಷಣ, ದೇಶ ಎಲ್ಲವೂ ವ್ಯತ್ಯಾಸವಾಗಿರುತ್ತದೆ. ಈ ತುಲ್ಯಯೋಸ್ತತಃ ಅಂದರೆ ಅವುಗಳಲ್ಲಿರುವ ವ್ಯತ್ಯಾಸವನ್ನು ಯೋಗಿ ಶ್ರೇಷ್ಠನು ಪರಿಗಣನೆಗೆ ತೆಗೆದುಕೊಳ್ಳದೆ ಅದನ್ನು ಗೌಣವಾಗಿಸಿ ವಿವೇಕಜ ಜ್ಞಾನದಿಂದ ಬ್ರಹ್ಮನಿಂದ ಇವನು ಬೇರೆ ಆದರೂ ಕೂಡ
ಬ್ರಹ್ಮನಲ್ಲಿ ಲೀನವಾಗುವುದು ಶ್ರೇಷ್ಠತೆ ಎಂದು ಅರಿತುಕೊಳ್ಳುತ್ತಾನೆ. ಹಾಗಾಗಿ ಇವುಗಳ ವ್ಯತ್ಯಾಸವನ್ನು ಗೌಣ ಮಾಡಿಕೊಂಡು ಬ್ರಹ್ಮನಲ್ಲೇ ಅನನ್ಯತೆಯನ್ನು ಕಂಡುಕೊಳ್ಳಲು ಅವನು ಪ್ರಯತ್ನಿಸುತ್ತಾನೆ ಎಂಬುದಾಗಿ ಈ ಸೂತ್ರದಲ್ಲಿ ತಿಳಿದುಕೊಳ್ಳಬಹುದು.